ಸರ್ ನಾವು SIT ತನಿಖೆ ವಿಚಾರವಾಗಿ ಮಾತನಾಡ್ತಾ ಇದ್ವಿ. SIT ಅಂತ ಬಂದಾಗ ಸರ್ ಈಗ ಸುಮಾರು 12-13 ವರ್ಷಗಳ ಷಡ್ಯಂತ್ರ ಅಂದ್ರೆ ಹಂತ ಹಂತವಾಗಿ SIT ಅದರ ಹಿಂದೆ ಏನಾಗಿತ್ತು ಅಂತ ಹೋಗಬೇಕಾಗುತ್ತೆ. ರೂಟ್ ಕಾಸ್ ಏನು ಅನ್ನೋದು ಹೋಗಬೇಕಾಗುತ್ತೆ. ಈ ಧರ್ಮಸ್ಥಳ ವಿರುದ್ಧ ಪ್ರಚಾರ ಅಥವಾ ಅಪಪ್ರಚಾರಗಳು, ಈ ಷಡ್ಯಂತ್ರಗಳು ಇದೆಲ್ಲ ನಡೆದಿದೆ ಸೌಜನ್ಯ ಆಕೆಯ ಸಾವು, ಅತ್ಯಾಚಾರ ಮತ್ತು ಸಾವನ್ನ ಇಟ್ಕೊಂಡೆ ಇದೆಲ್ಲವೂ ಕೂಡ ನಡೆದಿದ್ದು. ಸೊ SIT ಅಲ್ಲಿಂದನೇ ಬರಬೇಕಾಗತ್ತೆ. ಅದರ ನಂತರ ಇಲ್ಲಿವರೆಗೂ ಏನೇನಾಗಿದೆ ಸೊ ಅದು ಹಿಂದಕ್ಕೆ ಹೋಗಿನೇ ಬರಬೇಕಾಗತ್ತೆ. ಆದರೆ SIT ತನಿಖೆಯನ್ನೇ ಕ್ವೆಶ್ಚನ್ ಮಾಡೋದು, ಅದು ಎಲ್ಲೋ ಒಂದು ಕಡೆ ತನಿಖೆಯ ದಾರಿ ತಪ್ಪಿಸೋದಕ್ಕೆ ಯಾರಾದರೂ ಆ ಥರ ಮಾಡ್ತಾರಾ ಅನ್ನೋ ಪ್ರಶ್ನೆಗಳು ಕೂಡ ಮೂಡುತ್ತೆ. ವೆರಿ ಸಿಂಪಲ್. ಸೌಜನ್ಯ ವಿಷಯ ಇಲ್ಲಿಗೆ ಮುಗಿಯುವುದು ಹಲವರಿಗೆ ಇಷ್ಟ ಇಲ್ಲ. ಅದನ್ನ ಜೀವಂತವಾಗಿ ಒಂದನೇದಾಗಿ ತಿಮುರಡಿ ಟೀಮು ಎರಡೂ ಕಡೆಗಳಲ್ಲಿದ್ದಾರೆ. ಅವರಿಗೆ ದಿನನಿತ್ಯದ ಇದೇ ಇದೆ ಅಲ್ವಾ, ಇದು ಸೌಜನ್ಯನ ಹೆಸರಲ್ಲೇ ಬದುಕುವ ಸ್ಥಿತಿ ಬಂದ್ಬಿಟ್ಟಿದೆ. ಅಂಥವ್ರಿಗೀಗ ಒಂದು ಸ್ವಲ್ಪ ಬೇಜಾರಾಗಿರ್ಬೋದು, ಏನೋಪ್ಪ ಇದು ಎಂಡಾಗುತ್ತಾ ಇದೆ ಸೌಜನ್ಯ. ಭೀಮನನ್ನು ಯಾವಾಗದವರೆಗೆ ವಿಟ್ನೆಸ್ ಅಂತ ಹೇಳಿ SIT ಅವರು ತಿರುಗಿಸ್ತಾ ಇದ್ರು, ಅಲ್ಲಿವರೆಗೆ ಇದ್ದಿದ್ದು 180 ಡಿಗ್ರಿ ಇನ್ವೆಸ್ಟಿಗೇಷನ್. ಯಾವುದ್ರ ಮೇಲೆ? ತಲೆಬುರುಡೆಯ ಮೇಲೆ. ಯಾವಾಗ ಈಗ FIR ಅವನ ಆರೋಪಿಯಾಗಿ ಆಗಿದ್ದಾನೆ, ಈಗ ಅವನ ಮೇಲೆ ಮಾಡಿರುವ ಆರೋಪ ಏನಂದ್ರೆ ಅವನು ಷಡ್ಯಂತ್ರ ಮಾಡಿದ್ದಾನೆ. ಧರ್ಮಸ್ಥಳದ ಮೇಲೆ ಪರ್ಜುರಿ ಕೇಸ್ ಅಂದ್ರೆ ಏನು, ಕೋರ್ಟಲ್ಲಿ ಮ್ಯಾಜಿಸ್ಟ್ರೇಟ್ ಎದುರುಗಡೆ ಸುಳ್ಳು ಫಾಲ್ಸ್ ಸ್ಟೇಟ್ಮೆಂಟ್ ಮಾಡಿದ್ದಾನೆ. ಇದು ಒಂದು ವ್ಯವಸ್ಥಿತವಾದ ಸಂಚು ಅಂತ ಹೇಳಿದ ಮೇಲೆ ಈ ಸಂಚನ್ನು ಈಗ ಬ್ರೇಕ್ ಮಾಡಬೇಕು. ಈ ಸಂಚನ್ನು ಬ್ರೇಕ್ ಮಾಡಬೇಕಂದ್ರೆ SIT ಯಾವ ರೀತಿಯ ಕೆಲಸ ಮಾಡುತ್ತೆ? ಈ ಸಂಚು ಏನು ಶುರುವಾಗಿದ್ದು ಬುರುಡೆಯಿಂದ ಹುಟ್ಟಿದ ಸಂಚಲ್ಲ. ಈ ಸಂಚು ಶುರುವಾಗಿದ್ದು ಸೋಮನಾಥ್ ನಾಯ್ಕ್ ಮತ್ತು ತಿಮುರೋಡಿಗಳು ಸೇರ್ಕೊಂಡ್ಬಿಟ್ಟು ನಕ್ಸಲೈಟ್ ಕೊಟ್ಟಗೆ ಸೇರ್ಕೊಂಡ್ಬಿಟ್ಟು ಇದು 2012 ಯಾವಾಗ ಸೌಜನ್ಯನ ಮರ್ಡರ್ ಮತ್ತು ರೇಪ್ ಆಗುತ್ತೆ, 2013ಗೆ ಒಂದು ಪ್ರತಿಷ್ಠಿತ ಚಾನಲಲ್ಲಿ ಹೋಗ್ಬಿಟ್ಟು ಇದೇ B ಮಹೇಶ್ ಶೆಟ್ಟಿ ಕೂತ್ಕೋತಾನೆ. ಅದರ ನಂತರದ್ದು ಏನೇನು ಬೆಳವಣಿಗೆಗಳು ಆಯ್ತಲ್ವಾ, ಅದೆಲ್ಲ ಷಡ್ಯಂತ್ರಗಳು. ಅದರಲ್ಲಿ ಮನಿ ಟ್ರಯಲ್ಗಳಾಗಿದ್ದಾವೆ, ಅದರಲ್ಲಿ ದುಡ್ಡುಗಳು ಟರ್ನ್ ಓವರ್ ಆಗಿದ್ದಾವೆ, ಕೋಟಿ ಕೋಟಿ ಹಣಗಳು ಹರಿದವೆ. ಇವ್ರಿಗೆ ಎಲ್ಲಿಂದ ಬಂದಿದೆ ಈ ಷಡ್ಯಂತ್ರ? ಎಲ್ಲಿಂದ ಶುರು ಆಗಿದೆ? ದಿಸ್ ಈಸ್ ನಾಟ್ ದ ಷಡ್ಯಂತ್ರ. ಈ ತಲೆಬುರುಡೆ ಇಟ್ಕೊಂಡು ಬಂದ್ಬಿಟ್ಟು ಏನೋ ಸ್ಕಲ್ ಇಟ್ಕೊಂಡು ಬಂದ್ಬಿಟ್ಟು ಷಡ್ಯಂತ್ರ ಮಾಡಿರೋದಲ್ಲ. ಈ ಷಡ್ಯಂತ್ರ ಸಮೀರನಿಗೂ ಕರೆದಿದ್ದಾರೆ. ಅಪ್ಪ ನಿನಗೆಲ್ಲಿಂದ ಬಂತು? ನೀನು ಯಾವಾಗ ವಿಡಿಯೋ ಮಾಡಿದಿ? ಹೆಂಗೆ ಪ್ರಮೋಷನ್ ಮಾಡಿದಿ? ಈ ಪ್ರಮೋಷನ್ಗಳನ್ನು ಮಾಡಲಿಕ್ಕೆ ಎಷ್ಟು ಜನರನ್ನು ಹೈರ್ ಮಾಡಿದಿರಿ ಅನ್ನೋದು ಒಂದಾದರೆ, ಅದರ ಹಿಂದೆ 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 ಹೋಗ್ತಾ ಸೌಜನ್ಯನ ಕೇಸಿಗೆ, ಈಗ ಸೌಜನ್ಯನ ಕೇಸಲ್ಲೂ ಕೂಡ ಮನಿ ಟ್ರಯಲ್ ಆಗಿದೆ ಅನ್ನೋದನ್ನು ಸೌಜನ್ಯಳ ಮಾವ ವಿಠ್ಠಲ್ ಗೌಡನೇ ಒಪ್ಕೊಂಡಿರೋದ್ರಿಂದ ಹಲವು ಅನುಮಾನಗಳನ್ನು ಜನರು ವ್ಯಕ್ತಪಡಿಸಿರೋದ್ರಿಂದ SIT ಏನು ಮಾಡಬೇಕಾಗತ್ತೆ? ಮೂಲ ಷಡ್ಯಂತ್ರ ಎಲ್ಲಿಂದ ಶುರು ಆಗಿದೆ ಅನ್ನೋದು. ಅಯ್ಯೋ ಮೊನ್ನೆ ಕೂತ್ಕೊಂಡು ತಲೆಬುರುಡೆ ಇಟ್ಕೊಂಡು ಮೀಟಿಂಗ್ ಮಾಡಿದ್ರು, ಅವನನ್ನು ಸ್ವಾಮೀಜಿ ಹತ್ರ ಕರ್ಕೊಂಡೋದ್ರು ಚಿಕ್ಕಮಂಗ್ಳೂರಿಗೆ. ಅವನು ಹಿಂಗಂದ, ಅವನ ಆಶೀರ್ವಾದ ಮಾಡಿದ, ಅದ್ರ ಮೇಲೆ ಇವನನ್ನು ಸುಜಾತ ಭಟ್ಟನ್ನು ಹುಟ್ಟಿಸ್ಬಿಟ್ರು. ಅಂದ್ರೆ ಇವರು ಕತೆ ಕಟ್ಟದಂಗೆ SIT ಕತೆ ಕಟ್ಟಕ್ ಆಗಲ್ವಲ್ಲ? ಅದು ನಾವಾಗ್ಲಿ ನೀವಾಗ್ಲಿ ದೇ ಹ್ಯಾಸ್ ಟು ಪ್ರೂವ್ ಎವ್ರಿಥಿಂಗ್ ಇನ್ ಎ ಡಾಕ್ಯುಮೆಂಟ್ಸ್, ಎವಿಡೆನ್ಸ್. ಅದನ್ನು ಮಾಡಬೇಕಾದ್ರೆ ಅವರು ಸೌಜನ್ಯನ ಕೇಸಿಗೂ ಬರಬೇಕು. ಯಾಕಂದ್ರೆ ಮೊದಲ ಷಡ್ಯಂತ್ರ ಪ್ರಕರಣದಿಂದನೇ ಶುರುವಾಗಿತ್ತು. ಮೊದಲ ಷಡ್ಯಂತ್ರ ನಡೆದಿದ್ದೆ ನೀವು ಹೇಳ್ದಂಗೆ ಅಲ್ಲಿ. ಆದ್ರಿಂದ ಮೊದಲ ಷಡ್ಯಂತ್ರದ ಬೇಗುದಿ ಎಲ್ಲಿದೆ ಅಂದ್ರೆ ಸೌಜನ್ಯ ಕೇಸಲ್ಲಿರೋದ್ರಿಂದ ಅದನ್ನು ಬ್ರೇಕ್ ಮಾಡಬೇಕಾಗಿದ್ದ ಫಸ್ಟ್ ರೆಸ್ಪಾನ್ಸಿಬಿಲಿಟಿ SIT ಇದಾಗುತ್ತೆ. ದಟ್ ಲೀಡೆಡ್ ಸೌಜನ್ಯ ಯಾವಾಗ ಹೈಕೋರ್ಟಲ್ಲಿ ಅದು ಕೇಸ್ ಬಿದ್ದೋಯ್ತು, ಅದರ ನಂತರ ಸಮೀರನ ಪ್ಲಾನ್ ಬಿದ್ದೋಯ್ತು, ಅದರ ನಂತರ ಬುರುಡೆ ಪ್ಲಾನಿಗೆ ಬಂದಿದೆ. ದುಡ್ಡು ಟ್ರಯಲ್ ಈಗ ED ಮತ್ತೆ ಏನು ಶುರು ಮಾಡಿದೆ, ನೋಟಿಸ್ಗಳು ಇಶ್ಯೂ ಮಾಡಿದ್ದೇವೆ, ಸಂವಾದ ಮತ್ತೆ ಇನ್ನೊಂದು ಒಡನಾಡಿಗೆ ಅಂತ ಹೇಳ್ತಾ ಇದ್ದಾರಲ್ಲ. ದಿಸ್ ಈಸ್ ಆಲ್ ದ ಟ್ರಯಲ್, ನಾಟ್ ಫ್ರಮ್ ನೌ.